ಕಡೆ ನವರಾತ್ರಿ ದೀಪ ಕಾಯ್ತಾರ, ಶಿವರಾತ್ರಿ ದೀಪ ಕಾಯ್ತಾರ, ನವರಾತ್ರಿ ದೀಪ ಕಾಯ್ತಾರ. ಹ್ಯಾಂಗ್ ಕಾಯ್ತಾರ? ನಮ್ ಕಡೆ ನಿಮ್ ಕಡೆ ಹ್ಯಾಂಗ್ ಕಾಯ್ತಾರೋ ಗೊತ್ತಿಲ್ಲ. ನವರಾತ್ರಿಗೆ ದೇವಿ ಮುಂದೆ ದೀಪ ಹಚ್ಚಿ ದೀಪ ಕಾಯ್ಬೇಕಂತ. ದೀಪ ನಂದದಂತೆ ಕಾಯುವ ಸಲುವಾಗಿ ಗಣೇಶನ ಮುಂದೆ ಹಚ್ಚಿದ ದೀಪ ನಂದದಂತೆ ಕಾಯುವ ಸಲುವಾಗಿ, ಶಿವನ ಮುಂದೆ ಹಚ್ಚಿದ ದೀಪ ಅದು ಆರದಂತೆ ಕಾಯುವ ಸಲುವಾಗಿ ಎಸ್ಪಟ ಆಡ್ತಾರ ಗಬ್ರುಗಳು. ಬೆಳಗನ ದೀಪ ಕಾಯವ್ರ ನೀವು ಅಲ್ಲೇ ನಮ್ ಬಾಗಲಕೋಟೆ ಮಗ್ಗಲ ಹತ್ರ ಒಬ್ಬ SP ರೇಡ್ ಮಾಡಿದ್ರ ಆ ಚಾಂಡಾಲ ಅವ್ರಿಗೆ ಒಳ್ಳೆ ಬುದ್ಧಿ ಕಲಿಸ್ಲಿಕ್ಕೆ ಹೋದಂತ SP ಕೈ ಕಡ್ದು ಅವನ ಹಲ್ಲ ಕೈಯಾಗ ಮುರಿದಿತ್ತು. ಇಂಥ ದುಷ್ಟರಿಗೆ ಏನು ಉಪದೇಶ ಮಾಡೋದು ಇವತ್ತಿನ ದಿವಸ? ಎಲ್ಲಿಗೆ ಬಂದಿದೆ ನಮ್ಮ ಸಮಾಜದ ಸ್ಥಿತಿ ಅಂತ ಕೇಳಿದ್ರೆ, ತಂದೆ ಇಲ್ಲ, ತಾಯಿ ಇಲ್ಲ, ಬಂಧುಗಳಿಲ್ಲ, ಅಣ್ಣ ತಮ್ಮಂದಿರಿಲ್ಲ, ದುರ್ಚಟಗಳಿಗೆ ದುರ್ವ್ಯಸನಗಳಿಗೆ ಬಲಿಯಾಗಿ ಇವತ್ತಿನ ದಿವಸ ತಾವು ಹಾಳಾಗುವುದರ ಜೊತೆಗೆ ಸಮಾಜವನ್ನು ಹಾಳು ಮಾಡ್ತಾ ಇದ್ದಾರೆ. ಅಣ್ಣ ಬಸವಣ್ಣವರು ದುರ್ವ್ಯಸನಿ ದುರಾಚಾರಿ ಎಂದೆನಿಸದಿರಯ್ಯ, ಲಿಂಗ ವ್ಯಸನಿ ಜಂಗಮ ಪ್ರೇಮಿ ಎಂದೆನಿಸಯ್ಯ. ಎಷ್ಟು ಸುಂದರವಾದ ಮಾತು. ಇವತ್ತು ನಮ್ಮ ಸಮಾಜದ ಯುವಕರ ಪರಿಸ್ಥಿತಿ ಎಲ್ಲಿಗೆ ಬಂದದ? ಅವರ್ ಯಂಗ್ಸ್ಟರ್ಸ್ ಈಸ್ ಬ್ಯಾಕ್ಬೋನ್ ಅವರ್ ನೇಷನ್. ಇಂದಿನ ಯುವಕರು ನಮ್ಮ ದೇಶದ ಬೆನ್ನೆಲುಬು ಶಾಸ್ತ್ರ ಸಾಗುತ್ತದ. ಸ್ವಾಮಿ ವಿವೇಕಾನಂದರು ತಮ್ಮ ಜೀವನದ ತುಂಬೆಲ್ಲ ಹೇಳಿದ್ದು ಇದೆ. ಅವರು ಸನ್ಯಾಸಿಗಳಾದರೂ ಧರ್ಮದ ಬಗ್ಗೆ ಎಷ್ಟು ಕಳಕಳಿ ಅವರಿಗೆ, ದೇಶದ ಬಗ್ಗೆ ಎಷ್ಟು ಕಳಕಳಿ. ಅವ್ರು ಹೇಳ್ತಿದ್ರಂತ, ಕಬ್ಬಿಣದ ಮಾಂಸ ಖಂಡಗಳಿಂದ ಉಕ್ಕಿನ ನರ ನಾಡಿಗಳಿಂದ ಕೂಡಿದ 4 ಜನ ಯುವಕರು ನನ್ನ ಕೈಯೊಳಗೆ ಸಿಲುಕರೆ ಈ ಭಾರತವನ್ನು ನವಭಾರತವನ್ನಾಗಿ ನಾನು ಮಾಡಬಲ್ಲೆ ಅಂತ ಹೇಳ್ತಿದ್ರು. ಭಾರತ ದೇಶದ ಬೆನ್ನೆಲುಬುಗಳು ನೀವು ಯುವಕರು ಇವತ್ತಿನ ದಿವಸ ನೋಡ್ರಿ ಹೆಂಗಾಗ್ಯಾವ. 70 ವರ್ಷದ ಮುದುಕ ಮೇಲಿನ ಚಿನ್ನ ಇಲ್ಲ. ಅದಾನ ಹೊಡೆದೊಡದೆ ಹೆಂಗಾಗ್ಯಾವ ನೋಡ್ರಿ ಇವೆಲ್ಲ. ಆ ಸಣಿಮಿಂದ ದಾರ ಆಗ್ಯಾವ ಯುವಕರು ಕೂತಿ. ನಮಗ 65 ವರ್ಷ. ಏನ್ ಹೇಳ್ತೀರಿ ಹೇಳ್ರಿ? ದೇಶ ಸೇವೆ ಮಾಡಕ ನಾನು ಪ್ರಾಣ ಹೋದ್ರು ದೇಶ ಸೇವೆ ಮಾಡಕ್ ಸಿದ್ಧದಿನ. 65 ಇಯರ್ಸ್ ಟು ಮೀ. ನಿಮ್ಮ ಲಕ್ಷ್ಯ ಎಲ್ಲಿರ್ಲಿ ಅಂತ ಕೇಳಿದರೆ, ಇಂಥ ದುಶ್ಚಟಗಳನ್ನು ಬಿಡ್ರಿ, ದುರಾಚಾರವನ್ನು ಬಿಡ್ರಿ. ಯಾಕಂದ್ರೆ ನೀವು ಬಲಿಷ್ಠರಿದ್ರೆ ಮತ್ತೊಬ್ಬರಿಗೆ ಏನಾದ್ರೂ ಸಹಾಯ ಮಾಡಬಾರದು. ಶಕ್ತಿ ಪರೇಶಾಂ, ನಿನ್ನ ಶಕ್ತಿಯನ್ನು ಮತ್ತೊಬ್ಬರನ್ನ ಕಾಪಾಡಲಿಕ್ಕೆ ಉಪಯೋಗ ಮಾಡ್ಕೋಬೇಕೇ ವಿನಃ ಮತ್ತೊಬ್ಬರನ್ನ ಹಾಳು ಮಾಡಬಾರ್ದು. ಅದಕ್ಕೆ ಇವತ್ತು ದೀಪ ಏನು ಮಾಡ್ತದ ಅಂದ್ರೆ ಕತ್ತಲೆಯನ್ನ ಕಳೀತದ. ಅದನ್ನ ನಾವು ಕಾಯ್ಬೇಕಾಗಿತ್ತಂದ್ರೆ ಅದ್ರ ಮುಂದೆ ಇಸ್ಪಟ್ ಆಡೋದು, ಸರಾಯಿ ಕುಡಿದು, ಇದು ದೀಪ ಕಾಯ್ಯದ? ಇದು ಲಕ್ಷ್ಯ ಕೊಡ್ರಿ. ಯಾಕಂದ್ರೆ ಮಾನವ ಜನ್ಮ ಸಾಮಾನ್ಯ ಅಲ್ಲ. ಇವತ್ತು ನೋಡ್ರಿ, ಈ ದೀಪ ಆರ್ತದ. ಒಂದಿಷ್ಟು 6 ದೀಪ ಅದಾವ, ಒಂದಿಷ್ಟು 6 ದೀಪ ಅದಾವ. ನತತ್ರ ಸೂರ್ಯೋ ಭಾತಿನ ಚಂದ್ರ ತಾರಕಂ ಅಯಂ ಅಗ್ನಿ ಸರ್ವಂ ಅನುಭಾತಿ ಭಾಂತಂ ತಮೇವ ಭಾಂತಂ ಅನುಭಾತಿ ಸರ್ವಂ. ಉಪನಿಷತ್ ಹೇಳ್ತದ. ಸೂರ್ಯ ದೀಪದ, ಚಂದ್ರ ದೀಪದ, ನಕ್ಷತ್ರ ದೀಪದ, ಅಗ್ನಿ ದೀಪದ, ನೀವು ಹಚ್ಚಿದ ಪಣತಿಯಲ್ಲಿ ದೀಪದ, ಇವತ್ತಿ ಬಲ್ಬ್ನಲ್ಲಿ ಉರಿಯುವ ದೀಪದ, ಇವೆಲ್ಲಗಳು 6 ದೀಪದವ. ಲಕ್ಷ್ಯದಲ್ಲಿ ಇಟ್ಕೊಳ್ರಿ. ಸೂರ್ಯ ಮುಳುಗದ ಅಂತೀರಿ ಇಲ್ಲ? ಸೂರ್ಯ ಅಸ್ತಂಗತ ಆಗ್ತದ, ಚಂದ್ರ ಅಸ್ತಂಗತ ಆಗ್ತಾನ, ಹಗಲಿನಲ್ಲಿ ನಕ್ಷತ್ರಗಳು ಮುಳುಗಿ ಹೋಗ್ತಾವ. ಇವೆಲ್ಲ ನಂದಿ ಹೋಗ್ತಾವ. ಇವು ಗಾಳಿ ಬಿಟ್ರೆ ಆರಿ ಹೋಗ್ತದ, ಎಣ್ಣೆ ಆದ್ರೆ ಆರಿ ಹೋಗ್ತದ, ಬತ್ತಿ ಸುಟ್ರೆ ಆರಿ ಹೋಗ್ತದ. ಈ ಎಲ್ಲವುಗಳನ್ನು ಅರಿಯುವಂತ ಆರದ ದೀಪ ಯಾವುದು ಅಂತ ಕೇಳಿದರೆ, ಅಂಗುಷ್ಟ ಮಾತ್ರ ಅಯಂ ಪುರುಷ ಸ್ವಯಂ ಜ್ಯೋತಿ ಅಧೋಮಕ ಸಯವ ಜ್ಯೋತಿ ಅಂತ ಉಪನಿಷತ್ ಹೇಳ್ತು. ಈ ದೀಪ ಹಚ್ಚೋರು ನೀವೇ. ಹಚ್ಚಿದ ದೀಪ ಉರಿಯುವಾಗ ಉರಿತದಂತ ತಿಳಿಯುವವರು ನೀವೇ. ಅದು ಆರಿದ ಮೇಲೆ ದೀಪ ಆರಿ ಹೋಯ್ತಂತ ತಿಳಿಯುವವರು ನೀವೇ. ಈ ದೀಪ ನಾವು ಉರಿತೀನಿ ಅನ್ನೋದು ಗೊತ್ತಿಲ್ಲ, ಅದಕ್ಕೆ ಜಡಜ್ಯೋತಿ ಅಂತ ಕರಿತೀವಿ ನಾವು. ಜಡಜ್ಯೋತಿ, ಚಿಜ್ಜಡ ಜ್ಯೋತಿ, ಪರಂಜ್ಯೋತಿ ಅಂತ. ಆ ಪರಂಜ್ಯೋತಿ ಯಾವುದು ಅಂತ ಕೇಳಿದರೆ, ನಿಮ್ಮ ದೇಹದ ಎದೆ ಗೂಡಿನ ಮಧ್ಯದಲ್ಲಿ ಅಂಗುಷ್ಟ ಮಾತ್ರ ಅಂತ ನೋಡ್ರಿ. ನೀವು ಇಲ್ಲಿ ಇಟ್ಕೊಳ್ರಿ ಬರಲ್ಲ. ಇದು ಎಷ್ಟದ? ಅಂಗುಷ್ಟ ಮಾತ್ರದಿಂದ ಕೂಡಿದಂತ ಜಾಗದಲ್ಲಿ ಉರಿಯುವಂತ ಆತ್ಮ ಜ್ಯೋತಿ ಅದಲ್ಲ, ಅದು ಆರದ ಜ್ಯೋತಿ, ಅದು ನಂದದ ಜ್ಯೋತಿ, ಅದು ಹೊಗೆ ಇಲ್ಲದ ಜ್ಯೋತಿ. ನೀವು ನೋಡ್ರಿ, ಬಂಗಾರ ಪಣತಿ ಮಾಡ್ರಿ, ಡಬಲ್ ಫಿಲ್ಟರ್ ಟ್ರಿಬಲ್ ಫಿಲ್ಟರ್ ಎಣ್ಣೆ ಹಾಕ್ರಿ,
ಅತ್ಯಂತ ಪರಿಶುದ್ಧವಾದ ಅರಳಿ ತಗೊಂಡು ಬತ್ತಿ ಮಾಡ್ರಿ, ಅದಕ್ಕ ದೀಪ ಹಚ್ಚ್ರಿ. ಮಕ್ಕ ಬರ್ಲೇಬೇಕು, ಅದಕ್ಕ ಕಪ್ಪು ಬರ್ಲೇಬೇಕು. ಕಪ್ಪಿಲ್ಲದಂತ ದೀವಿಗೆ ಯಾವುದಂದ್ರೆ ನಮ್ಮೆಲ್ಲರ ಹೃದಯ ಮಧ್ಯದಲ್ಲಿ ಇರತಕ್ಕಂತ ಆತ್ಮ ಜ್ಯೋತಿ, ಅಧೂಮಕ ಜ್ಯೋತಿ ಅಂತ ಉಪನಿಷತ್ ಹೇಳ್ತು. ನನಗೊಬ್ಬ ಕೇಳ್ದ, ಎಲ್ಲಾ ದೀಪಗಳಿಗೂ ಕತ್ತಲಿರ್ತದ, ಅಪರಂಜ್ಯೋತಿಗೆ ಆತ್ಮ ಜ್ಯೋತಿಗೆ ಕತ್ಲಿ ಇರುದಿಲ್ಲ ಅಂತ ನಾ ಹೇಳ್ದೆ. ಅವಾಗ ಒಬ್ಬ ಬಂದ, ಲೈಟಿಗೆಲ್ಲಿ ಕತ್ಲ ಹೇಳಂದವ. ಬತ್ತಿ ಸುಟ್ರ ಕರ್ಗ ಆಗ್ತದ, ಬತ್ತಿ ಒಯ್ದು ಮಾನ್ಯ ಒಳಗಿಟ್ರೆ ಕಾಡಿಗೆ ಬರ್ತದ, ಏನೇನೋ ಹೇಳಿದ್ರಲ್ರಿ ಸ್ವಾಮಿಗಳ. ಲೈಟ್ಗೆಲ್ಲಿ ಕಪ್ಪು ಬರ್ತದ ಅಂದ ಕೇಳ್ದವ. ನಾನ್ ಹೇಳ್ದೆ, ಆ ಬಲ್ಬ್ ಸುಟ್ಟ ಮೇಲೆ ಒಳಗೆ ನೋಡು ತಂತಿ ಕರಗಾಗಿರ್ತದ ಅಂತ ಹೇಳಿದೆ. ಆತ್ಮ ಜ್ಯೋತಿಯನ್ನು ಬಿಟ್ಟು ಪ್ರತಿಯೊಂದು ಹೊಗೆಯಿಂದ ಕೂಡ್ಯವ, ಹೊಗೆ ರಹಿತವಾದಂತ ಸದಾವಕಾಲ ಪ್ರಕಾಶ ಸ್ವರೂಪವಾಗಿ ಬೆಳಗ್ತಕ್ಕಂತ ಜ್ಯೋತಿ ಯಾವುದಂತ ಕೇಳಿದರೆ ನಮ್ಮೆಲ್ಲರ ಹೃದಯದಲ್ಲಿರುವ ಪರಂಜ್ಯೋತಿ. ಅದಕ್ಕೇನು ಹೇಳಿದ್ರು ಶ್ರೀಮನ್ ನಿಜಗೊಂಡ್ರು ಅಂತ ಕೇಳಿದ್ರೆ, ಶಿವ ಧರ್ಮ ನಾಳವೆಂತೆಂಬ ಕಂಬದ ಮೇಲೆ ಸುವಿವೇಕ ಹೃದಯಾಬ್ಜ ಪಣತೆಯಳು ಸದಯದ ಸದ್ಭಕ್ತಿ ರಸತೈಲ ತೀವಿದ. ಪರಂಜ್ಯೋತಿ ಬೆಳಗುತ್ತಿದೆ. ಇದೊಂದು ಹೇಳ್ಬಿಡ್ತೀನಿ ನಾನು. ಯಾಕಂದ್ರೆ ನಾವು 3-3 ತಾಸು 10 ನಿಮಿಷ 5 ನಿಮಿಷ ಮಾತಾಡಿದ್ರೆ ನಮಗ ಕುತ್ತಿಗೆ ಹಿಗಿಸದಂಗ ಆಗ್ಬಿಡ್ತದೆ. ಸುಮ್ಮಿದಿಷ್ಟು ಹೇಳ್ಬಿಡ್ತೀನಿ. ಯಾಕೋ ಪರಮಾತ್ಮ ಹೇಳಿದ್ರಲ್ಲ ಈಗ ಸರ್, ನಾವಂತ ತಿಳಿದಿದ್ದೇವೆ, ಅದೊಂದು ಆಗೊಂದಾಯ್ತು. ನಮಗೂ ಮತ್ತು ಭಗವಂತ ಮಾಡೋದಕ್ಕೂ ಬಹಳ ಜಗಜಾಂತರ ಪರ್ಕದ. ನಾವಿಲ್ಲಪ್ಪ ಊಟ ಮಾಡಿ ಹೋಗ್ತೀವತ್ ನಾವ್ ತಿಳ್ಕೊಂಡಿದ್ದೀವಿ. ಇವ್ರು ಸಾಹೇಬ್ರ ಕತ್ತಲಾಗ ಒಂದಿರು ದೀಪ ಹಚ್ಚಿಕೆ ಅಲ್ಲಿ ಹೋಗ್ಬೇಕಂತ ಇವ್ರು ತಿಳಿದಿದ್ರು. ನಾವು ತಿಳಿದಿದ್ದೇ ಬೇರೆ, ಭಗವಂತ ಮಾಡತಕ್ಕಂಥದ್ದೇ ಬೇರೆ. ಅದು ಯಾರಿಗೂ ಗೊತ್ತಿಲ್ಲ. ಅದಕ್ಕೆ ಜನನ ಮರಣ ಆಗು ಹೋಗು ಒಡೆತನ ಇನಿತಿಲ್ಲ ಅಂತ ಯಾರ ಕೈಯಾಗೂ ಕೊಟ್ಟಿಲ್ಲ ಪರಮಾತ್ಮ. ಯಾವ ಕ್ಷಣಕ್ಕೆ ಏನಾಗ್ಬೇಕನ್ನೋದು ಅವನೇ ಇಟ್ಕೊಂಡಾನ. ನೋಡಿ, ಇಲ್ಲಿ ನಮ್ಮ ಹೃದಯದಲ್ಲಿ ಒಂದು ರೂಪಕ ಅಲಂಕಾರ ಅಂತ ಕರೀತಾರೆ ನಮ್ಮ ಶಾಸ್ತ್ರದೊಳಗೆ. ಇದನ್ನ ಅಲ್ಲಿ ನಂದಾದೇವಿಗೆ ನೋಡಿದಿರಲ್ಲ ನೀವು, ಇರ್ತಾವ ನಿಮ್ಮ ಮನ್ಯಾಗ ಅವೆಲ್ಲ. ಅದ್ರ ಹೆಸರನೇ ಏನು? ನಂದಾದೇವಿಗೆ ಅಂತ. ನಂದು ಪದಕ್ಕೆ ತೆಗೆದು ನೋಡ್ರಿ ಡಿಕ್ಷನರಿ. ಆರು ತಣ್ಣಗಾಗು ಪತ್ತಿ ಹೋಗು ಅಂತ. ಅದಕ್ಕೆ ನಂದ ಅಂದ್ರೆ 6, ನಂದು ಅಂದ್ರೆ 6 ಹೋಗು ತೀರು ಹೋಗು. ಮತ್ ಇನ್ನೊಂದು ಹೆಣ್ಮಕ್ಳ ಕೈಯಾಗ ಇರ್ತದ ನೋಡ, ಅದಕ್ಕೊಂದು ಹೆಸರೈತಿ. ಅದಕ್ಕಿಂದೇನ ಕಳಸು ಗೊಂಬಿಗೆ ಏನೋ ಇಟ್ಕೊಂಡು ಹಿಡಿದಿರ್ತೀರಲ್ಲ ಕೈಯಾಗ, ಏನದು ಆರ್ತಿ. ಅದ್ರ ಹೆಸರ ಏನು? ಯಾವಾಗ ಅದನ್ನ ಹಿಡ್ಕೊಂಡಿರ್ತಾರ ಇವ್ರು. ಒಬ್ಬೊಬ್ಬೊಬ್ಬೊಬ್ಬ ಅದನ್ನ ಬೆಳಗಾಗ ಹಿಂಗ ಮಾಡಿ ಆಕಿ ಬೆಳೆ ಕಳಕಾದ ಯವ್ವ, ಆಕಿ ಬೆಳಗಾಗ ಆರ್ತವ್ವ. ಏನಾಗ್ತೈತೆ, ಏನ್ ಸುಡ್ಗಾಡಕೈತಿ, ಏನಾಗುದಿಲ್ಲ. ಇದ್ರ ಜ್ಞಾನ ಇರ್ಲಿಲ್ಲ ಅಂದ್ರೆ ಅದಕ್ಕೆ ಒಂದು ಗಾದೆ ಮಾತು ಹೇಳಿದ್ರು ಅವರು. ಅರುಗಿಡಿ ಕೈಯಾಗ ಆರ್ತಿ ಕೊಟ್ರೆ 6 ತಿಂಗಳು ಹಿಡ್ಕೊಂಡು ನಿಂತಿತ್ತು ಅಂತ. ಹಂಗ ಅರುಗಿಲ್ಲ ಅಂತೀವಕ್ಕ. ಆಕೆ ಒಬ್ಬ ಹೆಣ್ಮಗಳ ಆರ್ತಿ ಬೆಳೆ ಕೆಡಕಾಲ, ನಾ ಬೆಳಗಾಗ ಆರ್ಲಿಲ್ಲವ, ನನಗೆ ಚಲೋ ಆಗ್ತದಂತ ಆಕೆಗೇನೆ ಕೆಡಕಾಕೈತದ. ಆದ್ರೆ ಹೆಸರನೇ ಆರ್ತೆ ಕೋತಿ, ನಿನಗ್ಯಾಕ ಭೀತಿ? ಅದ್ರ ಹೆಸರನೇ ಆರ್ತಿ. ಯಾವಾಗ ಗಾಳಿ ಬಿಟ್ರ ಆರ್ತಿ, ಎಣ್ಣೆ ತೀರಿದ್ರ ಆರ್ತಿ, ಬತ್ತಿ ಸುಟ್ರ ಆರ್ತಿ, ಇವೆಲ್ಲ ಆರ್ತಿ. ನಮ್ಮ ಒಳಗೆ ಇದಕ್ಕೆ ರೂಪಕ ಅಲಂಕಾರ. ಹೆಂಗ ಒಂದು ಸಮೇಗ ಒಂದು ದಂಡ ಇರ್ತದ, ಮ್ಯಾಗ ಒಂದು ಪಣಿತಿರ್ತದಲ್ಲ, ಹಾಗೆ ಹೃದಯವೆಂಬ ಕಮಲಾಬ್ಜದಲ್ಲಿ ಶಿವಭಕ್ತಿ ಎಂಬುದಂತ ನಾಳದಂತ, ಅದರ ಮೇಲೆ ಹೃದಯ ಎಂಬುದಂತ ಕಮಲದಂತ. ಆ ಕಮಲದೊಳಗ ರಸಭಕ್ತಿ ತೈಲವೆಂಬುದನ್ನು ತುಂಬಬೇಕಂತ ನಾವು. ಇದು ಬಹಳ ಇಂಪಾರ್ಟೆಂಟ್. ಭಕ್ತಿ ಪದಕ್ಕೆ ಅರ್ಥ ಪ್ರೇಮ ಅಂತ ಕರೆದ್ರು. ಡೆವೋಷನ್ ಈಸ್ ಲವ್, ಲವ್ ಈಸ್ ಡೆವೋಷನ್, ಡೆವೋಷನ್ ಈಸ್ ಗಾಡ್, ಗಾಡ್ ಈಸ್ ಡೆವೋಷನ್. ಭಕ್ತಿ ಅಂದರೆ ಪ್ರೀತಿ, ಪ್ರೀತಿ ಅಂದರೆ ಪರಮಾತ್ಮ, ಪರಮಾತ್ಮ ಅಂದರೆ ಪ್ರೀತಿ. ಅಲ್ಲಿ ಯಾವ ಎಣ್ಣೆ ತುಂಬಬೇಕು ಅಂತ ಕೇಳಿದರೆ, ನಮ್ಮ ಹೃದಯವೆಂಬ ಪಣತೆಯಲ್ಲಿ ಪ್ರೀತಿ ಎಂಬುವ ಎಣ್ಣೆ ತುಂಬ್ರಿ. ಮತ್ತೊಬ್ಬರಿಗೆ ಕೆಳಕ ಬಯಸಬಾರದು ಅನ್ನತಕ್ಕಂತ ಬುದ್ಧಿಯಿಂದ ಕೂಡಿಕೊಂಡ ಭಕ್ತಿ ಹಚ್ಚ್ರಿ. ಅವಾಗ ನಿಮ್ಮ ಜೀವನದ ತುಂಬೆಲ್ಲ ಬೆಳಕಾಗ್ತದ. ಹೃದಯದಲ್ಲಿ ಪ್ರೀತಿ ತುಂಬಿಕೊಳ್ಳ್ರಿ. ಸ್ವಾಮಿ ವಿವೇಕಾನಂದ ಹೇಳಿದ್ರು, ಒಂದೇ ರಕ್ತವನ್ನು ಹಂಚಿಕೊಂಡು ಹುಟ್ಟಿದಂತ ಅಣ್ಣ ತಮ್ಮಂದಿರು, ಒಂದೇ ರಕ್ತವನ್ನು ಹಂಚಿಕೊಂಡು ಹುಟ್ಟಿದಂತ ಅಕ್ಕ ತಂಗಿಯರು, ಪರಸ್ಪರ ನಿಮ್ಮನ್ನು ನೀವು ಪ್ರೇಮ ಮನೋಭಾವನೆಯಿಂದ ಕಾಣದವರು ಜಗತ್ತನ್ನೆಂತೂ ಪ್ರೀತಿಸುವರಿ, ಈ ಸಮಾಜವನ್ನೆಂತೂ ಪ್ರೀತಿಸುವಿರಿ ಅಂತ ಕೇಳಿದರು. ಪ್ರೀತಿಗೆ ಬಹಳ ಮುಖ್ಯದ. ಅದಕ್ಕೆ ದ್ವೇಷ ತುಂಬುವ ಹಂಡೆ ಆಗುವುದಕ್ಕಿಂತಲೂ ನಮ್ಮ ಹೃದಯ ಪ್ರೀತಿ ತುಂಬುವ ಒಂದು ಸಣ್ಣ ಗಿಂಡಿ ಆದ್ರೆ ಸಾಕಂತ. ಏನಪ್ಪ ವಿಶಾಲ ಹೃದಯ ಅಂದ್ರೆ ಏನ್ ಅರ್ಥ? ಅದಕ್ಕ ವಿಶಾಲ ಹೃದಯ ಅಂದ್ರೆ ಏನಂತ ಕೇಳಿದೆ. ಹುಡುಗ 58 ಇಂಚ್ ಇರ್ಬೇಕ್ರಿ ಚಾತಿ ಅಂದ ಅವಾಗಬ್ರು. ಏನೇ ಬೆಂಕಿ ಹಚ್ತಾರ ತಗೊಂಡ್ರು.
ಅಣ್ಣನು ಭಾವಿಲ್ಲ, ತಮ್ಮನು ಭಾವಿಲ್ಲ, ಅಕ್ಕ ತಂಗಿಯನು ಭಾವಿಲ್ಲ. ಸ್ವಾರ್ಥದಿಂದ ಕೂಡಿಕೊಂಡು ಮತ್ತೊಬ್ಬರಿಗೆ ದ್ರೋಹ ಮೋಸ ಮಾಡತಕ್ಕಂತ ಹೃದಯ ಹೊರಗೆ ನೋಡಕ್ಕೆ ಎಷ್ಟು ದೊಡ್ಡದಿದ್ರೇನೋ ಸಣ್ಣದಿರ್ಲಿ, ಆದರೆ ಪ್ರೀತಿ ತುಂಬಿದಂತ ಹೃದಯ ಇರ್ಲಿ. ಅದಕ್ಕೆ ಸದ್ಭಕ್ತಿ ಎಂಬ ತೈಲವ ನೆರೆದು, ಅದಕ್ಕೆ ಬಹಳ ಮಹತ್ವ ಕೊಟ್ಟ. ಅದಕ್ಕೆ ಆ ಸದ್ಭಕ್ತಿ ಎನ್ನುವಂತ ಪ್ರೀತಿ ಎನ್ನುವಂತ ತೈಲವನ್ನು ಎರೆದು ಸದ್ಬುದ್ಧಿ ಎಂಬ ಭಕ್ತಿಗೆ ಅದನ್ನು ಹಚ್ಚಿದಾಗ ಎಂದೂ ಶಾಂತವಾಗದಂತೆ ಉರಿತದ. ನಮ್ಮ ಜೀವನ ಬಾಳು ಬೆಳಕಾಗ್ತದ, ಅದು ಜ್ಯೋತಿ ಸ್ವರೂಪ ಆಗ್ತದ. ಅದಕ್ಕೆ ಅಲ್ಲೊಂದು ಮಾತು ಹೇಳಿದಾರೆ ಅವರು, ಶಿವಧರ್ಮವೆಂಬ ಏನದು, ಶಿವಧರ್ಮವೆಂಬ ನಾಳದ ಮೇಲೆ. ಲಕ್ಷ್ಯ ಕೊಡ್ರಿ, ಧರ್ಮ ಪದಕ್ಕೆ ಅರ್ಥ ಏನು ಅಂತ ಕೇಳಿದರೆ, ಧರ್ಮ ಪದಕ್ಕೆ ಅರ್ಥ ಮತ್ತೇನು ಅಲ್ಲ, ಪರೋಪಕಾರ ಸಯೇವ ಧರ್ಮ, ಅಹಿಂಸಃ ಪರಮೋ ಧರ್ಮ. ಯಸ್ಯ ಹೃದಯ ಕರುಣಾ ಅಸ್ತಿ ಸಯೇವ ಧರ್ಮ. ಯಾರ ಹೃದಯದಲ್ಲಿ ಪ್ರೀತಿ ತುಂಬಿದ ಅದಕ್ಕೆ ಧರ್ಮ ಅನ್ಬೇಕು. ಅದಕ್ಕೆ ಬಸವಣ್ಣವರು ದಯವಿಲ್ಲದ ಧರ್ಮ ಅದು ಆವುದಯ್ಯ, ದಯವೇ ಬೇಕು ಸಕಲ ಪ್ರಾಣಿಗಳಲ್ಲಿ ಅಂತ ಧರ್ಮ ತುಂಬ್ಕೋಬೇಕು. ಆ ಧರ್ಮ ಬಾಯಿಯಲ್ಲಿ ಅಲ್ಲ. ಅದಕ್ಕೆ ಸ್ವಾಮಿ ವಿವೇಕಾನಂದರು ಧರ್ಮದ ವ್ಯಾಖ್ಯಾನ ಪುಸ್ತಕದಲ್ಲಿ ಇಲ್ಲ, ಧರ್ಮದ ವ್ಯಾಖ್ಯಾನ ಪ್ರವಚನದಲ್ಲಿ ಇಲ್ಲ, ಧರ್ಮವೆಂದರೆ ಆಚರಣೆಯಲ್ಲಿದೆ ಅಂತ ಹೇಳಿದರು ಸ್ವಾಮಿ ವಿವೇಕಾನಂದರು. ಅದನ್ನೇ ನಮ್ಮ ಉಪನಿಷತ್ತು ಧರ್ಮಂ ಚರ ಸತ್ಯಂ ವದ. ನಾವು ಧರ್ಮದ ಬಗ್ಗೆ ಮಾತಾಡ್ತೀವಿ, ಶಾಸ್ತ್ರ ಹೇಳ್ತದ ಧರ್ಮವನ್ನು ಆಚರಿಸುವಂತ, ಶಾಸ್ತ್ರ ಹೇಳ್ತದ ಸತ್ಯವನ್ನ ನುಡಿ ಅಂತ. ನಾವು ಧರ್ಮದ ಬಗ್ಗೆ ನುಡಿತೀವಿ, ಸತ್ಯದ ಬಗ್ಗೆ ಆಚರಣೆ ಮಾಡಕ್ ಹೋಗ್ತೀವಿ, ತದ್ವಿರುದ್ಧ ಆಗ್ಯದ. ಅದಕ್ಕೆ ನಿಮ್ಗೆ ಹೇಳ್ತೀನಿ, ಧರ್ಮ ಅಂದ್ರೆ ಏನು ಅಂತ ಕೇಳಿದ್ರ ಬರೇ ಮಾತಿನಲ್ಲಿ ಅಲ್ಲ, ಬರೇ ಭಾಷಣದಲ್ಲಿ ಅಲ್ಲ, ಪುಸ್ತಕದಲ್ಲಿ ಅದಕ್ಕೆ ದೊಡ್ಡ ದೊಡ್ಡ ವ್ಯಾಖ್ಯಾನಗಳನ್ನ ಬರೆದಿಡೋದಲ್ಲ. ಈ ಧರ್ಮದ ಬಗ್ಗೆ ಒಮ್ಮೆ ಕೃಷ್ಣ ದುರ್ಯೋಧನಿಗೆ ಹೇಳಕ್ ಹೊಂಟಿದ್ನಂತ. ಶಿವಧರ್ಮವೆಂಬುವಂತ ಆ ನಾಳದ ಮೇಲೆ ಅಂದ್ರೆ ಪ್ರೀತಿ ಎಂಬುವ ನಾಳದ ಮೇಲೆ ಹೃದಯವೆಂಬ ಪಣತಿಯಲ್ಲಿ ಭಕ್ತಿಯ ರಸ ಹಾಕಿ ತುಂಬಿದಾಗ ನಮ್ಮ ಜೀವನವೇ ಬೆಳಕಾಗಿ ಹೋಗ್ತದ ಅಂತ ಆ ಧರ್ಮದ ಬಗ್ಗೆ ವ್ಯಾಖ್ಯಾನ ಮಾಡಕ್ ಹೋದ. ಯಾರು? ಕೃಷ್ಣ. ಯಾರಿಗೆ? ದುರ್ಯೋಧನನಿಗೆ. ಅಲ್ಲಿ ನಿಜಗುಂಡ್ರು ಬರ್ದಾರಂತ ಇದನ್ನ ಹೇಳಕತ್ತೀನಿ ನಾ. ಶಿವಧರ್ಮವೆಂತೆಂಬ ನಾಳದ ಮೇಲೆ ಅಂತ ಬರ್ದಾರಲ್ಲ, ಅದಕ್ಕೊಂದು ಸಮಯ ರೂಪಕ ಮಾಡ್ಯಾರ. ಅವಾಗ ದುರ್ಯೋಧನ ಅನ್ನಂತ ಕೃಷ್ಣ ನನಗೆ ಉಪದೇಶ ಮಾಡಕ್ ಬಂದಿಯಲ್ಲೋ ನೀನು ಧರ್ಮದ ಬಗ್ಗೆ ಹೇಳ್ತಾನವ. ಯಾರಿಗೆ? ದುರ್ಯೋಧನ ಕೇಳ್ತಾನ. ದುರ್ಯೋಧನ ಕೃಷ್ಣನಿಗೆ ಯಾಕಪ್ಪ ಅಂತ ಕೇಳ್ದ. ಅವಾಗ ಒಂದು ಮಾತು ಹೇಳ್ತಾನ, ಲಕ್ಷ್ಯದಲ್ಲಿಡ್ರಿ, ಧರ್ಮ ಮಾತಾಡುವುದರಲ್ಲಿ ಇಲ್ಲ, ಆಚರಿಸ್ಬೇಕು. ಯಾರಾದ್ರೂ ಕಷ್ಟದಲ್ಲಿ ಬಿದ್ದಾಗ ನಿಮಗೆ ಶಕ್ತಿಯಾನುಸಾರ ಸಹಾಯ ಮಾಡಬೇಕು. ಯಾರಾದ್ರೂ ಉಪವಾಸ ಬಿದ್ದಾಗ ನಿಮಗೆ ಸಟ್ಪಟ್ಟು ಒಂದಿಷ್ಟು ಅನ್ನ ನೀಡಬೇಕು. ಯಾರಾದ್ರೂ ರೋಗಿಗಳ ಭೇಟಿ ಆದ್ರೆ ಅವ್ರಿಗೆ ನೀವ್ ಏನಾದ್ರೂ ಔಷಧೋಪಚಾರಕ್ಕೆ ಸಹಾಯ ಮಾಡಬೇಕು. ಇದು ಧರ್ಮದ ಆಚರಣೆ ಅದ, ಮಾತಾಡೋದಲ್ಲ. ಅವಾಗ ಅವ ಹೇಳಿದಂತ ದುರ್ಯೋಧನ, ಜಾನಾಮಿ ಧರ್ಮಂ, ನೀ ಎಷ್ಟು ತಿಳಿದಿಯೋ ನಿನ್ನ ಅಪ್ಪನಂಗ್ ಧರ್ಮ ತಿಳಿದೀನಿ ಅನ್ನಂತ ದುರ್ಯೋಧನ ಕೃಷ್ಣನಿಗೆ. ಏನಾಯ್ತು ತಿಳಿದ್ರ ಅಂತ ಕೃಷ್ಣ ಕೇಳ್ದ. ಜಾನಾಮಿ ಧರ್ಮಂ ನಚಮೇ ನಿವೃತ್ತಿ. ಧರ್ಮ ಏನೆಂಬುದು ಗೊತ್ತಿದೆ, ಆದರೆ ನಾನು ಒಳಗಿದ್ದಂತ ಈ ಅಧರ್ಮ ಹೊರಗೆ ಹೋಗಲ್ದು ಅಂದ. ಜಾನಾಮಿ ಅಧರ್ಮಂ, ಅಧರ್ಮವೆಂಬುದು ನನಗೆ ಗೊತ್ತಿದೆ, ಆದರೆ ಹೊರಗೆ ಹೋಗಲ್ದು. ಧರ್ಮ ಏನನ್ನೋದು ಗೊತ್ತದ, ಅದು ಒಳಗಿಳಿಯಲ್ದು. ಇಷ್ಟು ಅಂದು ಸುಮ್ ಬಿಡ್ಲಿಲ್ಲವ, ಇದು ನನ್ ತಪ್ಪಲ್ಲ ಅಂತ. ಈ ಮಂದಿ ಎಷ್ಟಾಯ್ತು ನೋಡಿ, ಈಗ ಜಗತ್ನಾಗ ಎಲ್ಲರೂ ಅವರೇ ಅದಾರ. ಮಾಡಿದ ತಪ್ಪನ್ನು ಒಪ್ಪಿಕೊಂಡ್ರ ಮನುಷ್ಯ ಅಕ್ಕನ ಅವತ್ತಿನ ದಿವಸ. ಅವ ಯಾವನೇ ಇರ್ಲಿ, ಎಂತವನೇ ಇರ್ಲಿ, ತಪ್ಪು ಎಲ್ಲರಿಗೆ ಆಗುವ. ಬ್ರಹ್ಮನೇ ತಪ್ಪು ಮಾಡ್ಯಾನ. ತಪ್ಪು ಮಾಡದೇ ಇರತಕ್ಕಂತ ಮನುಷ್ಯ ಯಾರು ಇಲ್ಲ ಈ ಭೂಮಿ ಮೇಲ. ಮಾಡಿರ್ತಾರ, ಆದರೆ ಮಾಡಿದ ತಪ್ಪಿನಲ್ಲಿಯೇ ಸಾಯುತನ ತಪ್ಪು ಮಾಡುತ್ತಾ ಕೊಳೆಯುವುದಲ್ಲ, ಅದರಿಂದ ಮ್ಯಾಲ ಬರಬೇಕು. ವಿಶ್ವಾಮಿತ್ರ ತಪ್ಪು ಮಾಡದ, ಕ್ಷಣಾರ್ಧದಲ್ಲಿ ತಿದ್ದುಕೊಂಡು ಬ್ರಹ್ಮರ್ಷಿ ಆದ. ಮತ್ತೆ ಬ್ರಹ್ಮನು ತಪ್ಪು ಮಾಡ್ತಾನ್ರಿ. ತಪ್ಪು ಮಾಡಿದ್ದನ್ನು ತಿದ್ಕೋಬೇಕು. ಅದು ಯಾರು ತಿದ್ದುಕೊಳ್ಳೋದಿಲ್ಲ ಅಂದ್ರ ಈ ದುಷ್ಟ ಜನ ತಿದ್ದುಕೊಳ್ಳಂಗಿಲ್ಲ, ಒಪ್ಕೊಳ್ಳಂಗಿಲ್ಲ ಅಂತ ಅವ ಅಂದ. ಧರ್ಮ ಗೊತ್ತದ, ಒಳಗ್ ಹೋಗಲ್ದು. ಅಧರ್ಮ ಗೊತ್ತದ, ನನ್ನ ಒಳಗಿಂದ ಹೊರಗೆ ಹೋಗಲ್ದು. ಇದು ನಾನು ತಪ್ಪಲ್ಲ ಅಂತ ನೋಡ್ರಿ ಗೌರು ಹೆಂಗದ. ನಾವು ಯಾರನ್ನ ನೀನೇ ಹೇಳಿಯಲ್ಲ ಅಂದವ ಹೊಳ್ಳಿ. ಅದಕ್ಕೆ ಪೇಳುವೆನು ತಿರುಮಂತ್ರವೆಂಬುವ ಕೂಡನಾದಧಿಕ ಪ್ರಸಂಗಿಗೆ ಕೇಳಿದಾಗಲೇ ಹೇಳಬಾರದು ವಿದ್ಯೆಯ ಬ್ರಹ್ಮ ವಿದ್ಯೆಯ ಅಂತ. ಅಧಿಕ ಪ್ರಸಂಗಿತನ ಇದು. ಅವ ಅಂತಾನಂತ, ಎಲ್ಲರ ಹೃದಯದೊಳಗೆ ನಾನೇ ಅದೀನಿ ಅಂತ ಹೇಳಿ ಇಲ್ಲ. ಸರ್ವಸ್ಯ ಚಾಹಂ ಹೃದಯ ಸನ್ನಿವಿಷ್ಟ. ನಿನ್ನ ಪ್ರಮಾಣದ ಸಮಸ್ತ ಜೀವಿಗಳ ಹೃದಯದಲ್ಲಿ ನಾನೇ ಅದೀನಿ ಅಂತ ಹೇಳಿಯಲ್ಲಪ್ಪ.
ಹಾಗೆ ನನ್ನ ಹೃದಯದಲ್ಲಿ ಯಾವುದೋ ಒಂದು ದೇವತಾ ಶಕ್ತಿ ಕೂಡಿಕೊಂಡು ನನಗೆ ಹಿಂಗ್ ಮಾಡಿಸ್ತದ, ನಾನ್ ತಪ್ಪಲ್ಲ ಅಂದನಂತ ನೋಡು. ಅಧರ್ಮದಿಂದ ನಡೆಯುವುದನ್ನು ತಾನು ಒಪ್ಪಿಕೊಳ್ಳಾರ್ದೆ ಅದೊಂದು ದೇವತಾ ಶಕ್ತಿ ಒಳಗದ, ಅದು ಹ್ಯಾಂಗ್ ಮಾಡಿಸ್ತದ, ನಾ ಮಾಡ್ತೀನಿ ಅಂತ. ಇಂಥ ಈ ದುರಭಿಮಾನದಿಂದ ಕೂಡಿದವರಿಗೆ ಧರ್ಮದ ವ್ಯಾಖ್ಯಾನ ಹೆಂಗ ತಿಳಿತದ್ರಿ? ಅದಕ್ಕಿಂತವ್ರಿಲ್ಲ ನಮ್ಮ ಸಮಾಜದಾಗ. ಯಾವನೊಬ್ಬ ಸೈಕಲ್ ಮೇಲಿಂದ ಹೊಂಟಿದ್ದಂತ, ತಪ್ಪು ಕೆಳಗೆ ಬಿದ್ದ. ಈ ದುರ್ಯೋಧನ ಕಂಪನಿ ಹೇಳ್ತೇನೆ ನಿಮಗೆ. ತಪ್ಪು ಕೆಳಗೆ ಬಿದ್ದ, ಅಲ್ಲಿ ಕುಂತ ಒಬ್ಬ ಎದ್ದೋಡಿ ಬಂದು ತಡೀರಿ ಎಬ್ಬಿಸ್ತೀನಿ ಅಂದಂತ. ಯಾರಿಗೆ ಎಬ್ಬಿಸ್ತಿ ಅಂದ? ಸೈಕಲ್ ಮೇಲಿಂದ ಕೆಳಗೆ ಬಿದ್ದ. ನಿನಗ ನನಗ್ಯಾಕೆ ಎಬ್ಬಿಸ್ತಿ ಅಂತ. ಬಿದ್ದಿಯಲ್ಲ ಸೈಕಲ್ ಮೇಲಿಂದ ನಿನಗ, ಯಾವ ಬಿದ್ದಾನ ಅನ್ನ. ಮತ್ ಏನ್ ಮಾಡಿದಿ? ನಾ ಸೈಕಲ್ ಮೇಲಿಂದ ಇಳಿದೆ ಹಿಂಗೆ ಅನ್ನಂತವ. ಇವ್ರಿಗೆ ಏನ್ ಹೇಳೋದು? ಮೊನ್ನೆ ನನ್ನ ಹತ್ರ ಒಬ್ಬ ಬಂದಾನ, ಫುಲ್ಲು ಕುಡ್ದಾನ. ಒಂದ್ ಮಾತು ಹೇಳ್ದ, ನಾನು ಯಾಪ ಕುಡ್ದೀನಿ, ಕರೆ ಹೇಳ್ತೀನಿ ಅಂದು ಸುಮ್ ಹೋಗ್ಬೇಕಿಲ್ಲ, ಇದು ನೀ ಕೊಟ್ಟ ಹೊಡ್ದೀಯ ಅಂತ ನಾನು ಅಂದೆ. ನಿನ್ ಕೈ ಮುಗಿತೀನಪ್ಪೋ, ನನ್ನಿದ್ರೆ ಏನ್ ಅಂದಿ ಹೊರಗೆ ಹೋಗಿ ಅನ್ಬೇಡ, ಯಾಕಂದ್ರೆ ಸ್ವಾಮಿನೇ ಕುಡಿಸ್ಯಾನ ನನಗ್ ಬಡ್ದು ಗಿಡದಾರು. ಇಂಥ ಮಂದಿ ಆದ್ರೆ ಇವರು ದುರ್ಯೋಧನನ ಕಂಪನಿ. ಅದಕ್ಕೆ ಪ್ರೀತಿ ಎಂಬುದನ್ನು ಹೃದಯದಲ್ಲಿ ತುಂಬಿಕೋ. ಅದಕ್ಕೆ ಪೋತಿ ಪಡ್ ಜಗಮುವ ಪಂಡಿತ್ ಹುವಾನ ಕೋಯ್. ಬಹಳ ಜನ ದೊಡ್ಡ ದೊಡ್ಡ ಗ್ರಂಥಗಳು ಓದಿ ಪಂಡಿತರಾಗ್ಲಿಲ್ಲ. ದಾಯ ಅಕ್ಷರ ಪಡೆ ಸೋಯಿ ಪಂಡಿತ ಹೋಯ್. 2.5 ಅಕ್ಷರ ಜೀವನದಲ್ಲಿ. ವೇದ ಓದ ಬೇಡ, ದೊಡ್ಡ ಗ್ರಂಥ ಓದ ಬೇಡ, ದೊಡ್ಡ ಶಾಸ್ತ್ರ ಕಲಿ ಬೇಡ, ಶಾಸ್ತ್ರ ಹೇಳಬೇಡ, 2.5 ಅಕ್ಷರದ ಅರ್ಥ ತಿಳ್ಕೋ ಸಾಕು ಅಂತಾನ ಕಬೀರ. ದಾಯ ಅಕ್ಷರ ಪಡೆ ಸೋಯಿ ಪಂಡಿತ್ ಹೋಯ್. ಏನೋ 2.5 ಅಕ್ಷರ ಗೊತ್ತ ನಿಮಗ? ಬರ್ದ್ ನೋಡ್ರಿ, ಪ್ರೇಮ. ದಾಯ ಅಕ್ಷರಕ್ಕೆ ಪ್ರೇಮ್, ಸೋ ಪಡೆ ವಹಿ ಪಂಡಿತ ಹೋಯ್. ಪ್ರೇಮ ಬರದ್ ನೋಡ್ರಿ ನೀವು. ಹಿಂದಿಯೊಳಗೆ ಬರ್ರಿ, ಸಂಸ್ಕೃತ ಬರೀರಿ, ಕನ್ನಡದೊಳಗೆ ಬರ್ರಿ. ಪೇ ಬರಿಬೇಕು, ಕೆಳಗೆ ಅರ್ಧ ಚಂದ್ರಾಕಾರ, ಅರ್ಧ ಮಾತ್ರ, ಮುಂದೆ ಮಾ. 2.5 ಅಕ್ಷರದಲ್ಲಿ ಪರಮಾತ್ಮನನ್ನು ಹಿಡಿದು ತಂದು ನಿನ್ನ ಮುಂದೆ ನಿಲ್ಲಿಸ್ತಕ್ಕಂಥ ಶಕ್ತಿ ಪ್ರೀತಿಯಲ್ಲ. ದೇವರು ಬರ್ತಾನೆ ನಿನ್ನ ಎದುರಿಗೆ ಪ್ರೇಮದಿಂದ ಅಂದ್ರೆ ಮನುಷ್ಯರು ಯಾಕೆ ಬರೋದಲ್ರಿ? ಅದಕ್ಕೆ ಪ್ರೀತಿ ಎಂಬುವಂತ ಎಣ್ಣೆ ಹಾಕು, ಶುದ್ಧ ಬುದ್ಧಿ ಅನ್ನುವಂತ ಭಕ್ತಿ ಮಾಡು, ಸದ್ಗುರುಗಳ ವಾಕ್ಯ ಎಂಬುವಂತ ದೀಪ ಹಚ್ಚು, ನಿನ್ನ ಜೀವನ ಪಾವನ ಆಗ್ತದ. ಅದು ಲಕ್ಷ ದೀಪೋತ್ಸವ. ಆ ನಿನ್ನ ದೀಪವನ್ನ ಕಾಯ್ದಂತೆ ಸಲಾವ ಕಾಲ ಲಕ್ಷ್ಯ ವಹಿಸುವಂತ ಹೇಳಿದ್ದಾರೆ. ಹಾಗೆ ಇದು ಲಕ್ಷ ದೀಪೋತ್ಸವ. ಇದನ್ನ ಮಾಡ್ಬೇಕು ಸುಮ್ಮನೆ, ಇದರಿಂದ ಅದಕ್ಕೆ ಹೋಗ್ಬೇಕು. ಅರುವನ್ನು ಕಾಣಲೆಂದು ಕುರುವನ್ನು ಕೊಟ್ಟಿಯನು ಗುರು. ಕೈಯಾಗಿ ಲಿಂಗ ಯಾಕೆ ಕೊಟ್ಟಾರಂದ್ರ ಆ ಲಿಂಗದಿಂದ ನಿನ್ನ ಲಿಂಗ ಸ್ವರೂಪ ಆಗಿರತಕ್ಕಂತ ನಿನ್ನ ಯಥಾರ್ಥ ಸ್ವರೂಪ ತಿಳಿಲಾಕ ಲಿಂಗ ಕೊಟ್ಟಾರ. ಇದರಿಂದ ಮಹಾಲಿಂಗಕ್ಕೆ ಹೋಗ್ಬೇಕು, ಇದನ್ನ ಅರ್ಚನೆ ಮಾಡಿ. ದೀಪ ಯಾಕೆ ಹಚ್ಚಾರಂದ್ರ ಆರುವ ದೀಪದ ಸಂಕೇತದಿಂದ ಆರದೇ ಇರತಕ್ಕಂತ ನಿನ್ನ ಜ್ಞಾನ ಜ್ಯೋತಿಯನ್ನ ತಿಳ್ಕೊಳಿಕ್ ಇದು ಸಂಕೇತ ಅದ. ಹೀಗೆ ಪ್ರತಿಯೊಂದಕ್ಕೂ ವಾಕ್ಯಾರ್ಥ ಲಕ್ಷ್ಯಾರ್ಥ ಇರ್ತಾವ. ಅದನ್ನು ತಿಳ್ಕೊಂಡೇವೆ ಅಂತಂದ್ರೆ ನಮ್ಮ ಜೀವನ ಸರಾಗವಾಗಿ ಸಾಕ್ತದ. ಜೀವನ ಅಂದ್ರೆ ಇಷ್ಟೇ, ನೀನು ಬದುಕೋದಲ್ಲ, ನೀನು ಬದುಕುವವರಿಗೆ ಅವಕಾಶ ಮಾಡಿಕೊಡು. ನೀನು ನಗು, ಮತ್ತೊಬ್ಬರಿಗೆ ನಗುಸು. ನೀನು ಬಾಳು, ಮತ್ತೊಬ್ಬರಿಗೆ ಬಾಳಲಿಕ್ಕೆ ಅವಕಾಶ ಮಾಡು. ನಾವು ಹಂಗಲ್ಲ, ನಾವೊಬ್ಬರು ಬದುಕಬೇಕು, ಇಲ್ಲಿ ಇನ್ನುಳಿದವರು ಸಾಯ್ಬೇಕು. ನಾವೊಬ್ಬರು ನಗಬೇಕು, ಎಲ್ಲರೂ ಅಳ್ತಿರ್ಬೇಕು. ಇದು ಜೀವನ ಅಲ್ಲ. ಆ ಜೀವನದ ಬೆಳಕು ಅಂತಂದ್ರೆ ಇದೇ ಇರ್ತದ. ಅದಕ್ಕಾಗಿ ಇಂಥ ಯಾವ ಈ ದೀಪದಿಂದ ದೀಪವನ್ನು ಮತ್ತೆ ನೋಡ್ಬೇಕದು ಯಾವುದಂದ್ರ ಆತ್ಮಜ್ಯೋತಿ ಅಂತ. ಜ್ಯೋತಿರ್ಜ್ಯೋತಿ, ಪ್ರತ್ಯಕ್ ಜ್ಯೋತಿ, ಪರಾಗ್ ಜ್ಯೋತಿ, ಅಂತರ್ಜ್ಯೋತಿ, ಬಹಿರ್ಜ್ಯೋತಿ, ಬಹಳದ ಜ್ಯೋತಿಗಳು. ಇವು ಆರದ ಜ್ಯೋತಿ, ಆತ್ಮಜ್ಯೋತಿ, ಆರದ ಜ್ಯೋತಿ. ಇವು ಹೊರಗೆ ಹಚ್ಚಿದು ಆರುವ ಜ್ಯೋತಿ, ನಂದುವ ಜ್ಯೋತಿ. ಇವುಗಳಿಂದ ನಿನ್ನ ಯಥಾರ್ಥ ಸ್ವರೂಪದಿಂದ ಆತ್ಮಜ್ಯೋತಿಯನ್ನು ತಿಳ್ಕೊಳಪ್ಪ ಅಂತ ಹೇಳಿದ್ದಾರೆ. ಅಂತ ಸದ್ಬುದ್ಧಿ ಸದ್ಗುರುಗಳು ತಮ್ಮೆಲ್ಲರಿಗೆ ಕರುಣಿಸಲಿ ಅಂತ ಹೇಳಿ ನನ್ನ ವಾಣಿಗೆ ವಿರಾಮ ಮಾಡ್ತಾ ಇದ್ದೇನೆ. ಹರಿ ಓಂ ತತ್ಸತ್.